ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಎಲ್ಲ ಆಂಟಿ ಸ್ವರೂಪ ಸರಿಯೂ ಕಾಣ್ತಾನೆ ಇಲ್ಲ. ಅವರಿಬ್ರು ಹೊರಗಡೆ ಹೋಗಿದ್ದಾರೆ ಶಾಪಿಂಗ್ಗೆ. ಓಹ್ ರಮ್ಯಾ, ನಿನ್ನ ಕೆಲಸ ಎಲ್ಲ ಹೇಗೆ ನಡೀತಾ ಇದೆಯಮ್ಮ? ಚೆನ್ನಾಗಿ ನಡೀತಾ ಇದೆ ಅಂಕಲ್. ಗುಡ್, ವೆರಿ ಗುಡ್. ಹಲೋ ತಿಲಕ್, ಬನ್ನಿ. ಹೌ ಆರ್ ಯು? ಫೈನ್. ಬನ್ನಿ ಬನ್ನಿ. ನಮಸ್ತೆ ಸರ್. ನಮಸ್ತೆ ಮಾ. ಕೂತ್ಕೊಪ್ಪ. ಕ್ಷಮಿಸಿಮ್ಮ, ಗೆಸ್ಟ್ಗಳು ಬಂದಿದ್ದಾರೆ, ನಾನು ಬಂದು ತೊಂದರೆ ಕೊಟ್ಟೆ ಅನಿಸುತ್ತೆ. ನೀನೇನು ಸಂಕೋಚ ಪಟ್ಕೋಬೇಡಪ್ಪ. ಇವ್ರು ಯಾರು ಹೊರಗಿನವರಲ್ಲ, ನಮ್ಮ ಮನೆಯವರೇ. ಚಿತ್ರಂಜನ್ ಅವರಿದ್ದಾರಾ? ಇದಾನೆ ಚಿತ್ತು. ಹಾಯ್ ತಿಲಕ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ಯಾವಾಗ ಬಂದ್ರಿ ಇಲ್ಲಿಗೆ? ನಾನು ನೆನ್ನೆನೇ ಬಂದೆ. ಇಲ್ಲಿ ಮಿನಿಸ್ಟರ್ ಜೊತೆ ಮೀಟಿಂಗ್ ಇತ್ತು, ಅದಕ್ಕೋಸ್ಕರ. ಹಾಗೆ ಮುಗಿಸ್ಕೊಂಡು ನಿಮ್ಮೆಲ್ಲ ಭೇಟಿ ಆಗೋಣ ಅಂತ ಬಂದೆ. ಒಳ್ಳೇದಾಯಿತು, ನೀ ನಮ್ಮ ಮನೆಗೆ ಬಂದಿದ್ದು ನಂಗೆ ತುಂಬ ಸಂತೋಷ ಆಯಿತು. ತಿಲಕ್, ಇವರು ರಮ್ಯಾ ಅಂತ. ಗೊತ್ತು, ರಮ್ಯಾ ಶರ್ಮಾ, ಜರ್ನಲಿಸ್ಟು, ಟಿ ವಿ ಚಾನಲ್ ಇದ್ದಾರೆ. ಮುಂಚೆ ಒಂದು ಸತಿ ಭೇಟಿ ಮಾಡಿದ್ವಿ, ಆದರೆ ಅವ್ರು ನೆನಪಿದೆಯೋ ಇಲ್ವೋ? ರಮ್ಯಾ ಇವರು ಆಫ್ಕೋರ್ಸ್. ಇವ್ರು ಯಾರಿಗೆ ಗೊತ್ತಿಲ್ಲ ಹೇಳಿ? ಇವರು ತಿಲಕ್ ನಾಡಕರ್ಣಿ. ಇವ್ರನ್ನ ಮೊದಲು ಭೇಟಿ ಮಾಡಿದ್ದೀನಿ, ನಂಗೆ ನೆನಪಿದೆ. ಇಬ್ಬರನ್ನು ಪರಿಚಯ ಮಾಡಿಸೋ ಸದಾವಕಾಶ ತಪ್ಪು ಹೋಯಿತು. ನೀವಿಬ್ರು ಎಲ್ಲಿ ಮೀಟ್ ಮಾಡಿದಿರಿ ರಮ್ಯಾ? ಅದು ಕಳೆದ ವರ್ಷ ಹುಲಿಯೂರು ಫಾರೆಸ್ಟ್ನಲ್ಲಿ MNC ಒಂದು ಪೇಪರ್ ಮಿಲ್ ಶುರು ಮಾಡಬೇಕು ಅಂತ ಬಂದಿದ್ದರು. ಆಗ ತಿಲಕ್ ಅವರು ಸುತ್ತಮುತ್ತಲಿನ ಹಳ್ಳಿಯವ್ರನ್ನೆಲ್ಲ ಸಂಘಟನೆ ಮಾಡಿ ಪ್ರತಿಭಟನೆ ಮಾಡಿದರು. ಅದೊಂದು ಇಂಟರ್ನ್ಯಾಷನಲ್ ನ್ಯೂಸ್ ಆಗೋಗಿತ್ತು. ಆ ಪ್ರತಿಭಟನೆನ ನಾನೇ ಮೀಡಿಯಾದಲ್ಲಿ ಕವರ್ ಮಾಡಿದ್ದು. ಆಗ ನಾವು ಮೀಟ್ ಮಾಡಿದ್ವಿ. ವೆರಿ ಗುಡ್, ವೆರಿ ಗುಡ್. ರಮ್ಯಾ ಆಗೆಲ್ಲ ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ಲು. ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ಇವ್ರು ನಮ್ಮ ತಾಯಿ. ನಮಸ್ಕಾರ. MNC ಅವರು ಸರ್ಕಾರದ ಜೊತೆ ಒಪ್ಪಂದ ಮಾಡಿಕೊಂಡು ಪೇಪರ್ ಮಿಲ್ ಶುರು ಮಾಡೋದಕ್ಕೆ ಹೊರಟಿದ್ರು. ಆಗ ಸರ್ಕಾರದವ್ರನ್ನ MNC ಅವ್ರನ್ನ ಎದುರಿಸಿ ಇವ್ರು ಹೋರಾಟ ಶುರು ಮಾಡಿದರು. MNC ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ, ಅವ್ರಿಗೆ ವಿರುದ್ಧವಾದವ್ರನ್ನ ಅವ್ರು ಏನು ಬೇಕಾದರೂ ಮಾಡ್ತಾರೆ. ಅದು ಅಲ್ಲದೆ ಸರ್ಕಾರನೂ ಅವ್ರ ಜೊತೆ ಸೇರ್ಕೊಂಡು ಬಿಟ್ಟಿತ್ತು. ಸರ್ಕಾರದ ವಿರುದ್ಧ ಮೊದಲು ಪ್ರತಿಭಟನೆ ಶುರು ಮಾಡಿರೋ ವ್ಯಕ್ತಿ ಒಬ್ಬರಿದ್ದರು. ಅವ್ರ ಹೆಸರು ವಿಜಯ್ ಸಿಂಗ್ ಅಂತ. ಆದರೆ ಇದ್ದಕ್ಕಿದ್ದ ಹಾಗೆ ಒಂದಿನ ಅವ್ರು ಕಣ್ಮರೆ ಆದರು. ಈಗ ಅವ್ರು ಎಲ್ಲಿದ್ದಾರೆ, ಬದುಕಿದಾರಾ ಸತ್ತಿದಾರಾ ಏನೂ ಗೊತ್ತಿಲ್ಲ. ಹಿ ಸ್ಟಿಲ್ ಮಿಸ್ಸಿಂಗ್. ಅಂಥ MNC ಮತ್ತು ಸರ್ಕಾರದ ವಿರುದ್ಧ ತಿಲಕ್ ಅವರು ಪ್ರತಿಭಟನೆ ನಡೆಸಿದರು. ಆ ಪ್ರತಿಭಟನೆಯಲ್ಲಿ ತಿಲಕ್ ಅವರೇ ಕೇಂದ್ರ ಬಿಂದು. MNC ಅವ್ರ ಕಣ್ಣೆಲ್ಲ ತಿಲಕ್ ಅವ್ರ ಮೇಲೆ ಇತ್ತು. ಅಷ್ಟು ತೀವ್ರವಾಗಿತ್ತು ಇವ್ರು ನಡೆಸಿದ ಪ್ರತಿಭಟನೆ. ಇದರಿಂದ ಅವ್ರ ಪ್ರಾಣಕ್ಕೆ ಅಪಾಯನೂ ಇತ್ತು. ಆದರೆ ಇದನ್ನೆಲ್ಲ ಲೆಕ್ಕಿಸದೆ ಅವರು ಪ್ರತಿಭಟನೆಯನ್ನು ಮಾಡಿದರು. ಹಾಗೆ ಆ MNC ಅವ್ರನ್ನ ಹುಲಿಯೂರು ಕಾಡಿಂದ ಓಡಿಸೋದ್ರಲ್ಲಿ ಯಶಸ್ವಿಯಾದರು. ತಿಲಕ್ ಅವ್ರ ಪರಿಚಯ ಆದಾಗಿಂದ ನಾನು ಅವ್ರ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಅವ್ರು ಮಾಡ್ತಾ ಇರೋ ಕೆಲಸ ನಿಜವಾಗ್ಲೂ ತುಂಬ ಗ್ರೇಟ್. ಯಾರು ಈಗಿನ ಕಾಲದಲ್ಲಿ ಇಂಥ ಆದರ್ಶಗಳನ್ನು ಇಟ್ಕೊಂಡು ಪರಿಸರ ಸಂರಕ್ಷಣೆಗೆ ಅಂತ ಹೋರಾಡ್ತಾರೆ ಹೇಳಿ? ಎಲ್ಲರೂ ಪಬ್ಲಿಸಿಟಿಗೋಸ್ಕರ ಪೇಪರಲ್ಲಿ ಫೋಟೋ ಬರೋದಕ್ಕೋಸ್ಕರ ಪ್ರತಿಭಟನೆ ಮಾಡಿದ ಹಾಗೆ ನಾಟಕ ಆಡ್ತಾರೆ ಅಷ್ಟೇ. ಆದರೆ ಇವ್ರು ಹಾಗಲ್ಲ. ನೀ ಹೇಳೋದು ಕರೆಕ್ಟು ರಮ್ಯಾ. ತಿಲಕ್ ಅವ್ರು ಮಾಡ್ತಾ ಇರೋದು ಬೇರೆಯವರಿಗೆ ಒಂದು ಆದರ್ಶವಾಗಿದೆ. ನಾನೇನು ಹೆಚ್ಚಿನ ಸಾಧನೆ ಮಾಡಿದ್ದೀನಿ ಅಂತ ನನಗೆ ಹೊಗಳ್ತಾ ಇದ್ದೀರಾ ಸರ್? ನಮ್ಮ ಸುತ್ತಮುತ್ತ ಇರೋ ಪರಿಸರನ ಕಾಪಾಡೋದು ನಮ್ಮ ಕರ್ತವ್ಯ. ನಾನು ಅದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಇದರಲ್ಲಿ ಹೆಚ್ಚುಗಾರಿಕೆ ಏನಿದೆ? ಬೇರೆಯವರು ಆ ಕೆಲಸ ಮಾಡದೆ ಅದನ್ನು ಲೋಪ ಮಾಡ್ತಾ ಇದ್ದಾರೆ ಅಷ್ಟೇ. ರಮ್ಯಾ ಅವರೇ, ನೀವು ಸುಮ್ಮನೆ ನಮ್ಮನ್ನು ಹೊಗಳೋ ಬದಲು ಯಾರು ತಮ್ಮ ಕರ್ತವ್ಯನ ಮಾಡ್ತಿಲ್ವೋ ಅವರಿಗೆ ಅರಿವಾಗೋ ಹಾಗೆ ಪ್ರೋಗ್ರಾಮ್ಸ್ಗಳನ್ನ ಮಾಡಬೇಕು. ಇದರಿಂದ ನಮಗೂ ಸಹಾಯ ಆಗುತ್ತೆ, ಬೆಂಬಲ ಸಿಕ್ಕಿದಾಗ ಆಗುತ್ತೆ. ಖಂಡಿತ ಮಾಡ್ತೀನಿ ತಿಲಕ್. ಥ್ಯಾಂಕ್ಸ್. ಅಂದಾಗೆ ನೀವಿಲ್ಲಿ ಯಾವುದೋ ಮೀಟಿಂಗಿಗೆ ಬಂದಿದ್ರಿ ಅಂತ ಹೇಳ್ತಾ ಇದ್ರಿ. ಯಾವ ವಿಚಾರಕ್ಕೆ ಅಂತ ತಿಳ್ಕೊಬೋದಾ? ರಮ್ಯಾ ಅವರೇ, ನೀವು ಜರ್ನಲಿಸ್ಟ್ಗಳೇ ಹೀಗೆ ನೋಡಿ, ಯಾವುದಾದ್ರೂ ನ್ಯೂಸ್ನ ಒಂದು ಎಳೆ ಸಿಕ್ಕಿದ್ರೂ ಸಾಕು, ಅದನ್ನು ಬಿಡೋದಿಲ್ಲ, ಪೂರ್ತಿಯಾಗಿ ಆಚೆ ಎಳಿತೀರ. ಅದು ವೈದೇಹಿ ನದಿ ತೀರದಲ್ಲಿ ಪೆಟ್ರೋಲಿಯಂ ಡೆಪಾಸಿಟ್ ಸಿಕ್ಕಿರೋ ವಿಚಾರ ನಿಮಗೆ ಗೊತ್ತೇ ಇದೆ. ಆ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ ಯುರೋಪಿಯನ್ ಕಂಪ್ನಿ ಒಂದು ಬಂದಿದೆ.
ಅಫ್ಕೋರ್ಸ್ ಅದ್ರ ಬಗ್ಗೆ ನಮ್ಗೆ ಗೊತ್ತು. ಅಕಸ್ಮಾತ್ ಆ ಕಂಪ್ನಿ ಏನಾದರೂ ಅಲ್ಲಿ ಎಕ್ಸ್ಟ್ರಾಕ್ಷನ್ ಶುರು ಮಾಡಿದ್ರೆ ಸುತ್ತಮುತ್ತ ಇರೋ ಪರಿಸರಕ್ಕೆ ತುಂಬ ಹಾನಿಯಾಗುತ್ತೆ. ಪೆಟ್ರೋಲಿಯಂ ಎಕ್ಸ್ಟ್ರಾಕ್ಷನ್ ಮಾಡುವಾಗ ಪೆಟ್ರೋಲ್ಗಿಂತ ಮುಂಚೆ ಒಂದು ಗ್ಯಾಸ್ ಬರುತ್ತೆ. ಆ ಗ್ಯಾಸ್ನ ಆಚೆ ಹಾಕೋಕ್ಕೆ ತಿಂಗಳುಗಟ್ಟಲೆ ಅದನ್ನು ಸುಡ್ತಾರೆ. ಈಗ ಸುಡಬೇಕಾದ್ರೆ ಸುತ್ತಮುತ್ತ ಇರೋ ಕಾಡು ತುಂಬ ನಾಶ ಆಗುತ್ತೆ. ತಿಂಗಳುಗಟ್ಟಲೆ ಆ ಗ್ಯಾಸ್ ಸುಡೋದ್ರಿಂದ ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತೆ. ಇದರಿಂದ ಸುತ್ತಮುತ್ತ ಇರೋ ಜನಕ್ಕೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಜೀವಕ್ಕೂ ಅಪಾಯ ಇದೆ. ಸೊ ಇದನ್ನು ನಿಲ್ಲಿಸಬೇಕು ಅಂತ ಸರ್ಕಾರಕ್ಕೆ ಮಾತಾಡೋಕ್ಕೆ ಹೋಗಿದ್ವಿ. ಆ ವಿಚಾರವಾಗಿ ಮೀಟಿಂಗ್ ಇತ್ತು. ಸರಿ, ಗೌರ್ಮೆಂಟ್ ಏನು ಹೇಳ್ತು? ಗೌರ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ, ಅದು ಬರೀ ಅಶ್ಯೂರೆನ್ಸ್ ಕೊಡುತ್ತಷ್ಟೆ. ನಾವು ಹಾಕಿರೋ ಕಂಡೀಷನ್ಸ್ನ ಒಪ್ತಾ ಇಲ್ಲ. ಸೊ ಅದಕ್ಕೆ ನಾವು ಹಾಕಿರೋ ಕಂಡೀಷನ್ಸ್ಗೆ ಗೌರ್ಮೆಂಟ್ ಅವರು ಒಪ್ಪಿಗೆ ನೀಡಿದ್ದಾರೆ ಅಂತ ರೈಟಿಂಗಲ್ಲಿ ಬರ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದರೆ ಅವರು ಒಪ್ತಾ ಇಲ್ಲ. ಗೌರ್ಮೆಂಟು ನಿಮ್ಮ ಕಂಡೀಷನ್ಸ್ಗೆ ಮುಂದೆ ಒಪ್ಕೋಬೋದು. ಪೆಟ್ರೋಲಿಯಂ ಎಕ್ಸ್ಟ್ರಾಕ್ಷನ್ನಿಂದ ಗೌರ್ಮೆಂಟ್ಗೆ ತುಂಬ ಲಾಭ ಇದೆ. ಅವರು ಅದ್ರ ಬಗ್ಗೆ ಮಾತ್ರ ಗಮನಿಸ್ತಿದ್ದಾರೆ. ಆದರೆ ಅದರಿಂದ ಆಗ್ತಿರೋ ಸುತ್ತಮುತ್ತ ಹಾನಿಗಳಿಗೆ ಅವ್ರು ಏನೂ ಗಮನನೇ ಕೊಡ್ತಾ ಇಲ್ಲ. ಪರಿಸರ, ಪ್ರಾಣಿ, ಪಕ್ಷಿಗಳ ನಾಶಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ವೈದೇಹಿ ನದಿ ತೀರ ತುಂಬ ಫಲವತ್ತಾದಂಥ ಪ್ರದೇಶ. ಅಲ್ಲೇನಾದರೂ ಎಕ್ಸ್ಟ್ರಾಕ್ಷನ್ ಶುರು ಆದರೆ ಅಲ್ಲಿನ ಭೂಮಿ ಬಂಜರಾಗುತ್ತೆ. ಆಮೇಲೆ ಅಲ್ಲಿ ಮುಂದಕ್ಕೆ ಏನೂ ಬೆಳೆಯೋದಕ್ಕಾಗೋದಿಲ್ಲ. ಗೌರ್ಮೆಂಟಿಗೆ ಅಲ್ಲಿನ ಪರಿಸರಕ್ಕೆ ಆಗೋ ಹಾನಿ ಬಗ್ಗೆ ಗೊತ್ತಿದೆಯಾ? ನಾವು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ ಸಮೇತ ಎಲ್ಲ ಕೊಟ್ಟಿದ್ದೀವಿ. ಅಕಸ್ಮಾತ್ ಏನಾದರೂ ಗೌರ್ಮೆಂಟು ನಮ್ಮ ಕಂಡೀಷನ್ಸ್ಗೆ ಒಪ್ಪದೆ ಹೋದರೆ ನಾವು ಪ್ರತಿಭಟನೆ ಮಾಡಲೇಬೇಕಾಗತ್ತೆ. ಈಗಾಗಲೇ ಅಲ್ಲಿರೋ ಜನಕ್ಕೆ ಇದ್ರ ಬಗ್ಗೆ ಅರಿವು ಮೂಡಿಸಿದ್ದೀವಿ. ಅವ್ರನ್ನ ಸಂಘಟಿಸೋ ಕೆಲಸನೂ ಮಾಡ್ತಾಯಿದ್ದೀವಿ. ಈ ಸರ್ಕಾರಗಳು ಯಾವಾಗಲೂ ಹೀಗೆ ತಾವಾಗೇ ಎಚ್ಚೆತ್ತುಕೊಳ್ಳೋದಿಲ್ಲ. ಜನಗಳು ಪ್ರತಿಭಟಿಸಿ ಆಂದೋಲನ ಮಾಡಿದ್ರೆ ಆವಾಗ ಎಚ್ಚೆತ್ತುಕೊಳ್ತಾರೆ. ನಾವುಗಳು ಸಾಮಾನ್ಯ ಮನುಷ್ಯರು ಇಂಥ ಪ್ರತಿಭಟನೆಗಳಲ್ಲಿ ಭಾಗವಹಿಸಬೇಕು. ರಮ್ಯ ಅವರೇ, ಜನರಿಗೆ ನಮ್ಮ ಉದ್ದೇಶ ತಲುಪಿಸೋದಕ್ಕೆ ನಿಮ್ಮ ಸಹಾಯ ಬೇಕಾಗತ್ತೆ. ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ. ಟಿ ವಿಲಿ ಇದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಮಾಡಬೇಕು ಅಂತ ನಾನು ಆಗಲೇ ಯೋಚನೆ ಮಾಡ್ತಾ ಇದ್ದೆ. ನನಗೆ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಇದ್ರ ಬಗ್ಗೆ ಪೇಪರಲ್ಲಿ ಆರ್ಟಿಕಲ್ ಬರೀರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ಸ್ ರಮ್ಯ ಅವರೇ. ಮೀಡಿಯಾದಲ್ಲಿದ್ದು ಸೋಷಲ್ ಕನ್ಸರ್ನ್ ಇಟ್ಕೊಂಡು ಕೆಲಸ ಮಾಡೋರು ತುಂಬ ಕಡಿಮೆ. ಬರೀ ಹಣ, ಪಬ್ಲಿಸಿಟಿಗೋಸ್ಕರ ಮೀಡಿಯಾನ ಬಳಸ್ಕೊತಾರೆ. ಇದರಿಂದ ಇಂಥ ವಿಚಾರಗಳಿಗೆ ಪ್ರಚಾರನೇ ಸಿಗೋದಿಲ್ಲ. ಇದರಿಂದ ಜನರಿಗೂ ಅರಿವು ಮೂಡೋದಿಲ್ಲ. ಆದರೆ ನೀವು ಯಾವತ್ತೂ ಸೋಷಲ್ ಕಾಸ್ಗೋಸ್ಕರ ಸಪೋರ್ಟ್ ಮಾಡ್ತೀರಾ. ತುಂಬ ಥ್ಯಾಂಕ್ಸ್. ನಾನು ನನ್ನ ಡ್ಯೂಟಿನೇ ಮಾಡ್ತಾ ಇರೋದು, ಇದರಲ್ಲಿ ಥ್ಯಾಂಕ್ಸ್ ಏನು? ಇವತ್ತು ಎಲ್ಲರೂ ಸೇರಿದ್ದೀವಿ, ಎಲ್ಲರೂ ಇಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು. ಹೌದು ತಿಲಕ್, ನೀವು ಅಷ್ಟೇ ನಮ್ಮ ಜೊತೆಗೆ ಊಟ ಮಾಡಬೇಕು. ಹೌದು, ಕಳೆದ ಸಾರಿ ನೀವು ಪ್ರಾಮಿಸ್ ಮಾಡಿದ್ರಿ. ಹೋಪ್ ಯು ರಿಮೆಂಬರ್. ಆಶಾ, ಆಗಿಂದಲೂ ಮಗು ಅಷ್ಟೊಂದು ಅಳ್ತಾ ಇದೆ, ಸ್ವಲ್ಪ ನೋಡ್ಕೋಬಾರ್ದಾಗಿತ್ತೇನಮ್ಮ. ಸಾರಿ ಅತ್ತೆ, ನರ್ಸ್ ಇರ್ತಾರೆ ಅಂದ್ಕೊಂಡೆ. ಈಗ ಜ್ಞಾಪಕ ಆಯ್ತು ಅವ್ರು ಬಂದಿಲ್ಲ ಅಂತ. ಸರಿ, ನಾನು ನೋಡ್ಕೋತೀನಿ. ಬೇಡ ಅತ್ತೆ, ನಾನು ಹೋಗ್ತೀನಿ. ಅಲ್ಲಮ್ಮ, ಮಗು ಅಷ್ಟೊಂದು ಅಳ್ತಾ ಇದೆ, ನಾನು ಸಮಾಧಾನ ಮಾಡ್ತೀನಿ ಬಿಡು. ಪರವಾಗಿಲ್ಲ ಅತ್ತೆ, ನೀವು ಹೋಗಿ, ನಾನು ನೋಡ್ಕೊತೀನಿ. ಸರಿಯಮ್ಮ.
ಆಶಾ ಅತ್ತೆ ಪ್ಲೀಸ್ ಅತ್ತೆಗೆ ಮಾತಾಡಿ. ಮಗು ಈಗ ತಾನೇ ಮಲಗ್ತಿದೆ. ಇಷ್ಟು ಬೇಗ ಮಲಗ್ತಾ ಇದೆಯಾ? ಹೌದು ಅತ್ತೆ, ನಾನು ಆಡಿಸ್ತಿದ್ನಲ್ವಾ ಅದಕ್ಕೆ ಮಲಗ್ತಿದೆ. ಓಹ್ ಬಾಪ ರಾಜೀವ, ಸಮಯಕ್ಕೆ ಸರಿಯಾಗಿ ಬಂದೆ. ಕೈ ಕಾಲು ತೊಳ್ಕೊಂಬಂದ್ಬಿಡು, ಊಟ ಮಾಡುವಂತೆ. ದಿನೇಶ ಇಲ್ಲಮ್ಮ? ದಿನೇಶ ಹೊರಗಡೆ ಎಲ್ಲ ಹೋಗಿದ್ದಾನಪ್ಪ. ಸರಿ, ಹಾಗಾದರೆ ಅವನು ಬರಲಿ, ಒಟ್ಟಿಗೆ ಊಟ ಮಾಡೋಣಂತೆ. ದಿನೇಶ ಬರೋದು ಸಂಜೆ ಆಗುತ್ತೆ ಅಂತ ಹೇಳಿದ್ದಾನೆ. ಅವನು ನೀನು ಯಾತಕ್ಕಪ್ಪ ಕಾಯ್ತೀಯಾ? ನೀ ಬಂದ್ಬಿಡು ಊಟಕ್ಕೆ. ಆಶಾ, ನೀನು ಬಂದ್ಬಿಡಮ್ಮ ಊಟಕ್ಕೆ. ಇಲ್ಲ ಅತ್ತೆ, ನಾನು ಆಮೇಲೆ ಮಾಡ್ತೀನಿ. ಯಾಕಮ್ಮ? ಮಗು ಮಲಗ್ತಾ ಇದೆಯಲ್ವಾ ಅತ್ತೆ. ಆಶಾ, ಮಗುನ ರೂಮ್ನಲ್ಲಿ ಮಲಗಿಸ್ಬಿಟ್ಬಮ್ಮ. ಇಲ್ಲ ಅತ್ತೆ, ಮಗು ಮೊದಲು ನಿದ್ದೆ ಮಾಡಲಿ. ಈಗ ನಾನು ರೂಮಲ್ಲಿ ಮಲಗಿಸುವಾಗ ಮಗು ಎದ್ಬಿಟ್ರೆ ಆಮೇಲೆ ಮತ್ತೆ ಅಳಕ್ಕೆ ಶುರು ಮಾಡುತ್ತೆ. ನಾನು ಹೀಗೆ ಮಲಗಿಸ್ಕೊಂಡಿರ್ತೀನಿ. ಆಶಾ, ಮಗು ಈಗ ತಾನೇ ಮಲಗಿದೆ. ಅದನ್ನು ಹೇಳೋಕ್ಕೆ ಒಂದು 2-3 ಗಂಟೆ ಟೈಮ್ ಆದರೂ ಬೇಕಾಗುತ್ತೆ. ಅಲ್ಲಿ ತನಕ ನೀನು ಹಸ್ಕೊಂಡೇ ಮಗುನ ಮಲಗಿಸ್ಕೊಂಡಿರ್ತೀಯನಮ್ಮ. ಪರವಾಗಿಲ್ಲ ಅತ್ತೆ, ಮಗು ಮೊದಲು ನಿದ್ದೆ ಮಾಡಲಿ, ಅದೇ ನನಗೆ ಇಂಪಾರ್ಟೆಂಟ್. ಸರಿ ಅಮ್ಮ. ರಾಜೀವ, ನೀ ಬಾಪ ಊಟಕ್ಕೆ. ಆಶಾ ಅವರೇ, ಥ್ಯಾಂಕ್ಸ್. ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ನೀವು ಇಷ್ಟೊಂದು ಶ್ರಮ ಪಡ್ತಾ ಇದ್ದೀರಾ ಮಗುಗೋಸ್ಕರ. ಇದ್ರಲ್ಲಿ ಶ್ರಮ ಏನು ಬಂತು? ಮಗುನ ನೋಡ್ಕೊಳ್ಳೋದು ನಾನು ಶ್ರಮ ಅಂತ ಅಂದ್ಕೊಂಡಿಲ್ಲ. ನೀವಿಲ್ಲದೆ ಇದ್ದಿದ್ರೆ ಅಮ್ಮ ಒಬ್ಬಳಿಗೆ ತುಂಬ ಕಷ್ಟ ಆಗೋದು ಮಗುನ ನೋಡ್ಕೊಳ್ಳೋದಕ್ಕೆ. ಮಗು ಬಗ್ಗೆ ನೀವು ಇಷ್ಟೊಂದು ಕಾಳಜಿ ತಗೊಳ್ತಾ ಇದ್ದೀರಾ. ಇನ್ನು ಮಗು ಬಗ್ಗೆ ನನಗೆ ಯಾವುದೇ ಥರನಾದ ಚಿಂತೆ ಇರೋದಿಲ್ಲ ಬಿಡಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಪ್ರಸಾದ್. ಜಗದೀಶ್, ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ಯಾಕೆ ಹೀಗೆ ಕೂತಿದ್ದೀರಿ? ಸುಮ್ಮನೆ ಹಾಗೆ ಕೂತಿದ್ದೆ. ಪ್ರಸಾದ್, ಮನೆಯಲ್ಲಿ ನೀವು ಒಬ್ಬರೇ ಇದ್ದೀರಾ, ಬಾಗಿಲು ತೆಗೆದೇ ಇದೆ. ನೀವು ನೋಡಿದ್ರೆ ರೂಮಲ್ಲಿ ಬಂದು ಕೂತಿದ್ದೀರಾ. ಯಾರಾದರೂ ಬಂದು ಏನಾದರೂ ಅನಾಹುತ ಆಗಿದ್ರೆ? ಇಲ್ಲಿಗೆ ಯಾರು ಬರ್ತಾರೆ ಸರಯ್ಯ ಅವರೇ? ಏನಿದೆ ತಗೊಂಡು ಹೋಗೋಕ್ಕೆ? ಇಲ್ಲಿಗೇನೂ ಉಳಿದಿಲ್ಲ. ಏನಾಗಿದೆ ಪ್ರಸಾದ್? ಯಾಕೆ ಹೀಗೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಿ? ಏನಿಲ್ಲ, ಸುಮ್ಮನೆ ಹಾಗೆ ಹೇಳಿದೆ. ಐ ಆಮ್ ಸಾರಿ, ನಿಲ್ಸೇ ಮಾತಾಡ್ತಾ ಇದ್ದೀನಿ. ಕೂತ್ಕೊಳ್ಳಿ. ಇಲ್ಲ ಹಾಲ್ಗೆ ಹೋಗಿ ಮಾತಾಡೋಣ? ಪರವಾಗಿಲ್ಲ, ಇಲ್ಲೇ ಮಾತಾಡೋಣ. ಕೂತ್ಕೊಳ್ಳಿ. ಕಾಫಿ ಟೀ ಏನಾದರೂ ಕೇಳೋಣ ಅಂದರೆ ಕೆಲಸದೊಂದು ಬಂದಿಲ್ಲ. ಪ್ರಸಾದ್, ನಾವೇನು ಹೊರಗಿನವ್ರ ಇಷ್ಟೊಂದು ಫಾರ್ಮಲ್ ಆಗಿರೋಕ್ಕೆ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಜಗದೀಶ್, ಏನು ವಿಷಯ? ಸಾರಿಕಾಗೆ ಎಂಥ ಶಾಕ್ ಕೊಟ್ಟುಬಿಟ್ಟಿದ್ದೀರಿ ಪ್ರಸಾದ್ ನೀವು. ಪಾಪ ಅವಳು ತುಂಬ ಗಾಬರಿ ಆಗ್ಬಿಟ್ಟಿದ್ದಾಳೆ. ಸಾರಿಕನ ಹತ್ರ ನೀವು ಎಂಗೇಜ್ಮೆಂಟ್ ನಡೆಯೋದು ಬೇಡ, ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರಂತೆ. ಅವಳು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾಳೆ. ನಾನು ಸಾರಿಕಾಗಿ ಹೇಳಿದೆ, ಪ್ರಸಾದ್ ಎಲ್ಲ ತಮಾಷೆ ಮಾಡ್ತಿರ್ಬೇಕು, ಸೀರಿಯಸ್ ಆಗಿ ತಗೋಬೇಡ ಅಂತ. ಆದರೆ ನೀವು ತಮಾಷೆಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂತ ಹೇಳಿದ್ದೀನಿ, ಅವಳು ಸೀರಿಯಸ್ ಆಗಿ ತೊಗೊಂಡು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾಳೆ. ಸಾಕು ಪ್ರಸಾದ್, ಸಾರಿಕನ ಗೋಳು ಹಿಕ್ಕೊಂಡಿದ್ದು. ನಾವೆಲ್ಲ ಏನು ಹೇಳಿದ್ರು ಸಾರಿಕಾ ನಮ್ಮ ಮಾತನ್ನು ಕೇಳ್ತಾನೆ ಇಲ್ಲ ಪ್ರಸಾದ್. ಹಿಂದೇನು ನೀವು ನಮ್ಮ ಕಂಪ್ನಿನ MNC ಅವರಿಂದ ಉಳಿಸೋದಕ್ಕೆ ನಾಟಕ ಆಡಿ ನಮಗೆ ಲೀಗಲ್ ನೋಟಿಸ್ ಕಳಿಸಿ ನಾವೆಲ್ಲರೂ ಗಾಬರಿ ಆಗೋ ಹಾಗೆ ಮಾಡಿದ್ರಿ. ಆಮೇಲೆ ನಿಮ್ಮ ನಿಜವಾದ ಉದ್ದೇಶ ಗೊತ್ತಾದ ಮೇಲೆ ನಿಮ್ಮ ಬಗ್ಗೆ ಇದು ತಪ್ಪು ತಿಳುವಳಿಕೆ ಹೋಯಿತು. ಈಗಲೂ ಹಾಗೆ ಆಗಿರ್ಬೋದು ಅಂತ ಸಾರಿಕಾಗೆ ವಿವರಿಸಿ ಹೇಳಿದ್ರು.
ಅವಳದನ್ನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲೇ ಇಲ್ಲ. ನೀವಿದೆಲ್ಲ ಮಾಡಿದ್ದು ಹುಡುಗಾಟಕ್ಕೆ ಅಂತ ಸಾರಿಕನ ಹತ್ರ ಹೇಳಿ. ನಿಶ್ಚಿತಾರ್ಥದ ದಿನ ಹತ್ರ ಬರ್ತಾ ಇದೆ. ಇನ್ನು ಎಷ್ಟು ದಿನ ಅಂತ ಹುಡುಗಾಟ ಮುಂದುವರಿಸ್ತೀರಾ? ಚೆನ್ನಾಗಿರಲ್ಲ ಪ್ರಸಾದ್. ಸಾರಿಕನು ಫೋನ್ ಮಾಡಿ ಮಾತಾಡಿ. ಫೋನ್ ಯಾಕೆ ಸರಿಯೋ ಪ್ರಸಾದ್, ನಮ್ಮ ಜೊತೆ ಹೊರಡಿ. ಅಪ್ಪ ನಿಮಗೆ ಸೂಟು ಸ್ಟಿಚ್ ಮಾಡೋದಕ್ಕೆ ಆರ್ಡ್ರ್ ಮಾಡಿದ್ದಾರೆ, ನೀವು ಮೆಜರ್ಮೆಂಟ್ ಕೊಡಬೇಕು. ಹಾಗೆ ಸಾರಿಕನ್ನು ಮಾತಾಡಿಸಿ. ಪಾಪ ಅವಳು ನೀವು ಮಾಡಿರೋ ತಮಾಷೆಗೆ ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಐ ಆಮ್ ಸಾರಿ ಜಗದೀಶ್, ಆದರೆ ನಾನು ತಮಾಷೆ ಮಾಡಿಲ್ಲ. ನಿಜ ಹೇಳ್ತೀನಿ, ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಪ್ಲೀಸ್. ಪ್ರಸಾದ್, ಏನು ಹೇಳ್ತಿದ್ದೀರಾ ನೀವು? ಪ್ರಸಾದ್, ಹುಡುಗಾಟ ಆಡಬೇಡಿ. ನಿಮ್ಮ ಸಾರಿಕನ ಎಂಗೇಜ್ಮೆಂಟ್ ಅಂತ ನಾವೆಲ್ಲ ಎಷ್ಟು ಸಂತೋಷವಾಗಿದ್ದೀವಿ. ನಿಶ್ಚಿತಾರ್ಥ ದಿನ ಹತ್ತಿರ ಬರ್ತಿದೆ, ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇಂಥ ಟೈಮ್ನಲ್ಲಿ ನೀವು ಹೀಗೆ ಹೇಳಿದ್ರೆ ಏನು ಅರ್ಥ? ಸಾರಿ ಜಗದೀಶ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೊಳ್ಳೋದು ಪ್ರಸಾದ್? ನೀವು ಸಾರಿಕಾ ಒಬ್ರನ್ನೊಬ್ಬರು ಇಷ್ಟಪಟ್ಟಿದ್ದೀರಾ. ನಾವು ಮನೆಯವರೆಲ್ಲ ಒಪ್ಪಿ ನಿಮ್ಮ ನಿಶ್ಚಿತಾರ್ಥಕ್ಕೆ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಈಗ ಎಂಗೇಜ್ಮೆಂಟ್ ಬೇಡ ಅಂದರೆ? ಹೋಗಲಿ, ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಮಾಡೋಣವಾ? ನೀವು ಬ್ಯುಸಿಯಾಗಿದ್ದರೆ ಈಗ ಬೇಡ, ನಿಶ್ಚಿತಾರ್ಥ ಮುಂದಕ್ಕೆ ಹಾಕಿ ಆಮೇಲೆ ಮಾಡೋಣ. ಬೇಡ ಸರಯ್ಯೋ ಅವರೇ, ಈಗಿನ ಪರಿಸ್ಥಿತಿಯಲ್ಲಿ ನಿಶ್ಚಿತಾರ್ಥ ಆಗದಿರೋದೇ ಸೂಕ್ತ. ಯಾಕೆ ಪ್ರಸಾದ್? ಕಾರಣ ಏನು ಅಂತ ಕೇಳ್ಬೋದಾ? ಪ್ಲೀಸ್, ಕಾರಣ ಏನು ಅಂತ ಕೇಳಬೇಡಿ. ಪ್ರಸಾದ್, ನಾವೇನು ಹೊರಗಿನವರ? ನೀವು ನಮ್ಮ ಮನೆಯವರೇ. ನಿಮಗೇನೇ ತೊಂದರೆ ಇದ್ದರೂ ನನ್ನ ಹತ್ರ ನಿಸ್ಸಂಕೋಚವಾಗಿ ಹೇಳಿ, ನಾನು ಅದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ ಜಗದೀಶ್, ನನಗಿರೋ ತೊಂದರೆನ ಯಾರ ಹತ್ರನೂ ಹೇಳೋದಕ್ಕಾಗಲ್ಲ. ಅದು ನನ್ನೊಬ್ಬನ ಪ್ರಾಬ್ಲಮ್ ನಿಮ್ಮೊಬ್ಬರದೇ ಆದರೂ ಅದರಿಂದ ನಿಮ್ಮ ಸುತ್ತ ಇರೋರು ಅಫೆಕ್ಟ್ ಆಗ್ತಾರೆ ಅನ್ನೋದನ್ನು ಮರಿಬೇಡಿ ಪ್ರಸಾದ್. ನಾನು ನಿಮ್ಗೆ ಯಾರಿಗೂ ಮನಸ್ಸಿಗೆ ನೋವು ಕೊಡೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಈ ಕಾರಣ ಹೇಳೋದಕ್ಕಾಗಲ್ಲ. ಪ್ರಸಾದ್, ನಿಮ್ಮ ಪ್ರಾಬ್ಲಮ್ ಏನು ಅಂತ ನಮ್ಮ ಹತ್ರ ಹೇಳ್ಕೊಂಡ್ರೆ ನಾವೇನಾದರೂ ಪರಿಹಾರ ಹುಡುಕ್ಬೋದು. ಪ್ರಸಾದ್, ಬಿಸ್ನೆಸ್ನಲ್ಲಿ ಏನಾದರೂ ತೊಂದರೆನಾ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಮಾ? ಏನಾದರೂ ಇದ್ದರೆ ಹೇಳಿ, ನಾನು ಸಾಲ್ವ್ ಮಾಡ್ತೀನಿ. ಇಲ್ಲ ಜಗದೀಶ್, ಆ ಥರ ಯಾವ ಪ್ರಾಬ್ಲಮ್ಮೂ ಅಲ್ಲ. ಈ ಪ್ರಾಬ್ಲಮ್ಗಿರೋ ಸೊಲ್ಯೂಷನ್ ಅಂದರೆ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದು. ಇದರಿಂದ ಸಾರಿಕಾ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋ ಕಲ್ಪನೆ ಇದೆಯಾ ನಿಮಗೆ? ನನ್ನ ಈ ನಿರ್ಧಾರದಿಂದ ಈಗ ನಿಮಗೆ ಸಾರಿಕಾಗೆ ನೋವಾದರೂ ಸಾರಿಕಾ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದೇ ಒಳ್ಳೆಯದು. ನೀವು ಪರಿಸ್ಥಿತಿನ ತುಂಬ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ? ನಿಮ್ಮ ಮನಸ್ಸಿನಲ್ಲಿ ಏನಿದೆ ನಮಗೊಂದು ಗೊತ್ತಾಗ್ತಿಲ್ಲ. ನನ್ನಿಂದಾಗಿ ಸಾರಿಕಾ ಜೀವನ ಪೂರ್ತಿ ದುಃಖ ಪಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ಪರಿಸ್ಥಿತಿ ಮುಂದೆ ಕಾಂಪ್ಲಿಕೇಟ್ ಆಗಬಾರ್ದು ಅಂತಾನೆ ನಾನು ಈಗ ನಿರ್ಧಾರ ತಗೊಂಡಿರೋದು. ಕಾರಣ ಏನು ಅಂತ ಹೇಳದೆ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ತಿದ್ದೀರಲ್ಲ ಪ್ರಸಾದ್. ಪ್ಲೀಸ್, ಕಾರಣ ಏನು ಅಂತ ಹೇಳಿ. ಸಾರಿಕನಿಂದ ನಿಮ್ಗೇನಾದರೂ ಹರ್ಟ್ ಆಗಿದ್ರೆ ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ. ಛೇ, ಹಾಗೇನೂ ಇಲ್ಲ ಸರಯ್ಯೋ ಅವರೇ. ಈ ವಿಷಯದ ಬಗ್ಗೆ ನನ್ನಿನ್ನೇನು ಕೇಳಬೇಡಿ. ಪ್ರಸಾದ್, ನೀವು ಸಾರಿಕಾನ ಮದುವೆ ಮಾಡ್ಕೊಳ್ಳೋದು ಇದ್ರೆ ಬಿಡಿ. ಆದರೆ ನಾನು ನಿಮ್ಮ ಅಣ್ಣ ಇದ್ದ ಹಾಗೆ ಅಂತ ನೀವೇ ಹೇಳಿದಿರಿ. ನಿಮ್ಮ ಪ್ರಾಬ್ಲಮ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಲ್ವಾ? ನೀವೇನೂ ಕಾರಣ ಹೇಳದೆ ನನಗೆ ಹರ್ಟ್ ಮಾಡ್ತಿದ್ದೀರಿ. ಪ್ಲೀಸ್ ಜಗದೀಶ್, ಕಾರಣ ಹೇಳು ಅಂತ ನನ್ನ ಬಲವಂತ ಮಾಡಬೇಡಿ. ಓಕೆ ಪ್ರಸಾದ್, ಇವತ್ತು ನಿಮ್ಮ ಮನಸ್ಸು ಸರಿ ಇಲ್ಲ ಅನಿಸುತ್ತೆ. ನಾನು ಬಲವಂತ ಮಾಡಲ್ಲ.
ಇನ್ನೊಂದು ದಿನ ಬಂದು ಮಾತಾಡ್ತೀನಿ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ